ನೋಡಿ, ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಸರ್ಜರಿ ಕಾರಣಕ್ಕೋಸ್ಕರ ಅಥವಾ ಅವರ ಆರೋಗ್ಯ ಸುಧಾರಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು. ಆದ್ರೆ ಇನ್ನೂ ಕೂಡ ದರ್ಶನ್ ಸರ್ಜರಿಯನ್ನ ಮಾಡ್ಕೊಂಡಿಲ್ಲ. ದರ್ಶನ್ಗೆ ಜಾಮೀನು ಅವಧಿ ಇದೇ ತಿಂಗಳ 10ನೇ ತಾರೀಕು ಮುಗಿಯುತ್ತೆ. ಇದರ ನಡುವೆ ದರ್ಶನ್ ಆಸ್ಪತ್ರೆಯ ಒಳಗಡೆ ಬೆಡ್ ನ ಮೇಲೆ ಮಲಗಿರುವಂತ ಒಂದು ಫೋಟೋ ರಿಲೀಸ್ ಆಗಿದೆ. ಆ ಫೋಟೋ ನಾನಾ ಸಂದೇಶಗಳನ್ನ ಹೊರಗಿನ ಜನರಿಗೆ ಕಳುಹಿಸಿದೆ. ಹಾಗಾದ್ರೆ ಏನದು? ಆ ಫೋಟೋದಲ್ಲಿ ದರ್ಶನ್ ಏನ್ ಮಾಡಿದ್ದಾರೆ? ಇದು ಏನೆಲ್ಲ ವಿಚಾರಗಳನ್ನ ಈಗ ಹೊತ್ತು ತಂದಿದೆ? ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬಿಬಿಎಸ್ನಲ್ಲಿ ಹೇಗಿದ್ದಾರೆ ದರ್ಶನ್? ಕೊಲೆ ಆರೋಪಿ ಫೋಟೋ ರಿಪಬ್ಲಿಕ್ನಲ್ಲಿ. ಕೊಲೆ ಕೊಲೆ ರೇಣುಕಾಸ್ವಾಮಿ ಕೊಲೆ. ಈ ಒಂದು ಪ್ರಕರಣ ಇಷ್ಟು ವರ್ಷ ಚಿತ್ರರಂಗದಲ್ಲಿ ದರ್ಶನ್ ಗಳಿಸಿದ್ದ ಹೆಸರು ನೀರಿನಲ್ಲಿ ಹೋಮ ಆಗುವಂತೆ ಮಾಡಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಇರುವ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1 ಆಗಿದ್ರೆ ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಸೆರೆವಾಸ ಅನುಭವಿಸಿದ್ದ ದರ್ಶನ್ ತೀವ್ರವಾದ ಬೆನ್ನು ನೋವಿನ ಹಿನ್ನೆಲೆ ಬಳ್ಳಾರಿ ಜೈಲಿನಿಂದ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೋರ್ಟ್ ಕೊಟ್ಟ ಕಾಲಾವಕಾಶ ಮುಗಿಯುತ್ತಾ ಬಂದ್ರೂ ದರ್ಶನ್ಗೆ ಆಪರೇಷನ್ ಆಯ್ತಾ, ವೈದ್ಯರು ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಕಾಡಿತ್ತು. ಅಷ್ಟೇ ಅಲ್ಲ, ಕೋರ್ಟ್ನಲ್ಲೂ ದರ್ಶನ್ ಆರೋಗ್ಯದ ಬಗ್ಗೆ ಚರ್ಚೆಯಾಗಿತ್ತು. ಆದ್ರೀಗ ದರ್ಶನ್ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೆಲವೇ ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯಲಿದೆ. ಈಗಲೂ ವೈದ್ಯರು ದರ್ಶನ್ಗೆ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ದರ್ಶನ್ ಬೆನ್ನು ನೋವು ಫಿಸಿಯೋಥೆರಪಿಯಿಂದ ವಾಸಿಯಾಗುತ್ತಾ ಇಲ್ಲ ಆಪರೇಷನ್ ನಡೆಯುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅನುಕಂಪಕ್ಕಾಗಿ ಫೋಟೋ ರಿಲೀಸ್ ಆಯ್ತಾ? ದರ್ಶನ್ ಆಸ್ಪತ್ರೆ ಫೋಟೋ ರಿಲೀಸ್ ಮಾಡಿದ್ಯಾರು? ಇನ್ನು ಡಿಸೆಂಬರ್ 10ಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಗಿಯಲಿದೆ. ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ್ದು 1 ವಾರಗಳಲ್ಲಿ ಮುಗಿಯಲಿದೆ. ಇತ್ತ ರೆಗ್ಯುಲರ್ ಜಾಮೀನಿಗಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ. ಹೀಗಾಗಿ ಅನುಕಂಪಕ್ಕಾಗಿ ದರ್ಶನ್ ಫೋಟೋ ರಿಲೀಸ್ ಆಯ್ತಾ? ಅಷ್ಟಕ್ಕೂ ದರ್ಶನ್ ಬೆಡ್ ಮೇಲೆ ಮಲಗಿರುವ ಫೋಟೋ ರಿಲೀಸ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಮಾದೇಶ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಸರ್ಜರಿ ಕಾರಣಕ್ಕೋಸ್ಕರ ಅಥವಾ ಅವರ ಆರೋಗ್ಯ ಸುಧಾರಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು. ಆದ್ರೆ ಇನ್ನೂ ಕೂಡ ದರ್ಶನ್ ಸರ್ಜರಿಯನ್ನ ಮಾಡ್ಕೊಂಡಿಲ್ಲ. ದರ್ಶನ್ಗೆ ಜಾಮೀನು ಅವಧಿ ಇದೇ ತಿಂಗಳ 10ನೇ ತಾರೀಕು ಮುಗಿಯುತ್ತೆ. ಇದರ ನಡುವೆ ದರ್ಶನ್ ಆಸ್ಪತ್ರೆಯ ಒಳಗಡೆ ಬೆಡ್ ನ ಮೇಲೆ ಮಲಗಿರುವಂತ ಒಂದು ಫೋಟೋ ರಿಲೀಸ್ ಆಗಿದೆ. ಆ ಫೋಟೋ ನಾನಾ ಸಂದೇಶಗಳನ್ನ ಹೊರಗಿನ ಜನರಿಗೆ ಕಳುಹಿಸಿದೆ. ಹಾಗಾದ್ರೆ ಏನದು? ಆ ಫೋಟೋದಲ್ಲಿ ದರ್ಶನ್ ಏನ್ ಮಾಡಿದ್ದಾರೆ? ಇದು ಏನೆಲ್ಲ ವಿಚಾರಗಳನ್ನ ಈಗ ಹೊತ್ತು ತಂದಿದೆ? ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬಿಬಿಎಸ್ನಲ್ಲಿ ಹೇಗಿದ್ದಾರೆ ದರ್ಶನ್? ಕೊಲೆ ಆರೋಪಿ ಫೋಟೋ ರಿಪಬ್ಲಿಕ್ನಲ್ಲಿ. ಕೊಲೆ ಕೊಲೆ ರೇಣುಕಾಸ್ವಾಮಿ ಕೊಲೆ. ಈ ಒಂದು ಪ್ರಕರಣ ಇಷ್ಟು ವರ್ಷ ಚಿತ್ರರಂಗದಲ್ಲಿ ದರ್ಶನ್ ಗಳಿಸಿದ್ದ ಹೆಸರು ನೀರಿನಲ್ಲಿ ಹೋಮ ಆಗುವಂತೆ ಮಾಡಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಇರುವ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1 ಆಗಿದ್ರೆ ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಸೆರೆವಾಸ ಅನುಭವಿಸಿದ್ದ ದರ್ಶನ್ ತೀವ್ರವಾದ ಬೆನ್ನು ನೋವಿನ ಹಿನ್ನೆಲೆ ಬಳ್ಳಾರಿ ಜೈಲಿನಿಂದ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೋರ್ಟ್ ಕೊಟ್ಟ ಕಾಲಾವಕಾಶ ಮುಗಿಯುತ್ತಾ ಬಂದ್ರೂ ದರ್ಶನ್ಗೆ ಆಪರೇಷನ್ ಆಯ್ತಾ, ವೈದ್ಯರು ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಕಾಡಿತ್ತು. ಅಷ್ಟೇ ಅಲ್ಲ,
ಕೋರ್ಟ್ನಲ್ಲೂ ದರ್ಶನ್ ಆರೋಗ್ಯದ ಬಗ್ಗೆ ಚರ್ಚೆಯಾಗಿತ್ತು. ಆದ್ರೀಗ ದರ್ಶನ್ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೆಲವೇ ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯಲಿದೆ. ಈಗಲೂ ವೈದ್ಯರು ದರ್ಶನ್ಗೆ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ದರ್ಶನ್ ಬೆನ್ನು ನೋವು ಫಿಸಿಯೋಥೆರಪಿಯಿಂದ ವಾಸಿಯಾಗುತ್ತಾ ಇಲ್ಲ ಆಪರೇಷನ್ ನಡೆಯುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅನುಕಂಪಕ್ಕಾಗಿ ಫೋಟೋ ರಿಲೀಸ್ ಆಯ್ತಾ? ದರ್ಶನ್ ಆಸ್ಪತ್ರೆ ಫೋಟೋ ರಿಲೀಸ್ ಮಾಡಿದ್ಯಾರು? ಇನ್ನು ಡಿಸೆಂಬರ್ 10ಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಗಿಯಲಿದೆ. ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ್ದು 1 ವಾರಗಳಲ್ಲಿ ಮುಗಿಯಲಿದೆ. ಇತ್ತ ರೆಗ್ಯುಲರ್ ಜಾಮೀನಿಗಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ. ಹೀಗಾಗಿ ಅನುಕಂಪಕ್ಕಾಗಿ ದರ್ಶನ್ ಫೋಟೋ ರಿಲೀಸ್ ಆಯ್ತಾ? ಅಷ್ಟಕ್ಕೂ ದರ್ಶನ್ ಬೆಡ್ ಮೇಲೆ ಮಲಗಿರುವ ಫೋಟೋ ರಿಲೀಸ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಮಾದೇಶ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಸರ್ಜರಿ ಕಾರಣಕ್ಕೋಸ್ಕರ ಅಥವಾ ಅವರ ಆರೋಗ್ಯ ಸುಧಾರಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು. ಆದ್ರೆ ಇನ್ನೂ ಕೂಡ ದರ್ಶನ್ ಸರ್ಜರಿಯನ್ನ ಮಾಡ್ಕೊಂಡಿಲ್ಲ. ದರ್ಶನ್ಗೆ ಜಾಮೀನು ಅವಧಿ ಇದೇ ತಿಂಗಳ 10ನೇ ತಾರೀಕು ಮುಗಿಯುತ್ತೆ. ಇದರ ನಡುವೆ ದರ್ಶನ್ ಆಸ್ಪತ್ರೆಯ ಒಳಗಡೆ ಬೆಡ್ ನ ಮೇಲೆ ಮಲಗಿರುವಂತ ಒಂದು ಫೋಟೋ ರಿಲೀಸ್ ಆಗಿದೆ. ಆ ಫೋಟೋ ನಾನಾ ಸಂದೇಶಗಳನ್ನ ಹೊರಗಿನ ಜನರಿಗೆ ಕಳುಹಿಸಿದೆ. ಹಾಗಾದ್ರೆ ಏನದು? ಆ ಫೋಟೋದಲ್ಲಿ ದರ್ಶನ್ ಏನ್ ಮಾಡಿದ್ದಾರೆ? ಇದು ಏನೆಲ್ಲ ವಿಚಾರಗಳನ್ನ ಈಗ ಹೊತ್ತು ತಂದಿದೆ? ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬಿಬಿಎಸ್ನಲ್ಲಿ ಹೇಗಿದ್ದಾರೆ ದರ್ಶನ್? ಕೊಲೆ ಆರೋಪಿ ಫೋಟೋ ರಿಪಬ್ಲಿಕ್ನಲ್ಲಿ. ಕೊಲೆ ರೇಣುಕಾಸ್ವಾಮಿ ಕೊಲೆ. ಈ ಒಂದು ಪ್ರಕರಣ ಇಷ್ಟು ವರ್ಷ ಚಿತ್ರರಂಗದಲ್ಲಿ ದರ್ಶನ್ ಗಳಿಸಿದ್ದ ಹೆಸರು ನೀರಿನಲ್ಲಿ ಹೋಮ ಆಗುವಂತೆ ಮಾಡಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಇರುವ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1 ಆಗಿದ್ರೆ ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಸೆರೆವಾಸ ಅನುಭವಿಸಿದ್ದ ದರ್ಶನ್ ತೀವ್ರವಾದ ಬೆನ್ನು ನೋವಿನ ಹಿನ್ನೆಲೆ ಬಳ್ಳಾರಿ ಜೈಲಿನಿಂದ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೋರ್ಟ್ ಕೊಟ್ಟ ಕಾಲಾವಕಾಶ ಮುಗಿಯುತ್ತಾ ಬಂದ್ರೂ ದರ್ಶನ್ಗೆ ಆಪರೇಷನ್ ಆಯ್ತಾ? ವೈದ್ಯರು ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಕಾಡಿತ್ತು. ಅಷ್ಟೇ ಅಲ್ಲ, ಕೋರ್ಟ್ನಲ್ಲೂ ದರ್ಶನ್ ಆರೋಗ್ಯದ ಬಗ್ಗೆ ಚರ್ಚೆಯಾಗಿತ್ತು. ಆದ್ರೀಗ ದರ್ಶನ್ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೆಲವೇ ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯಲಿದೆ. ಈಗಲೂ ವೈದ್ಯರು ದರ್ಶನ್ಗೆ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ದರ್ಶನ್ ಬೆನ್ನು ನೋವು ಫಿಸಿಯೋಥೆರಪಿಯಿಂದ ವಾಸಿಯಾಗುತ್ತಾ ಇಲ್ಲ ಆಪರೇಷನ್ ನಡೆಯುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅನುಕಂಪಕ್ಕಾಗಿ ಫೋಟೋ ರಿಲೀಸ್ ಆಯ್ತಾ? ದರ್ಶನ್ ಆಸ್ಪತ್ರೆ ಫೋಟೋ ರಿಲೀಸ್ ಮಾಡಿದ್ಯಾರು? ಇನ್ನು ಡಿಸೆಂಬರ್ 10ಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಗಿಯಲಿದೆ. ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ್ದು 1 ವಾರಗಳಲ್ಲಿ ಮುಗಿಯಲಿದೆ. ಇತ್ತ ರೆಗ್ಯುಲರ್ ಜಾಮೀನಿಗಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ. ಹೀಗಾಗಿ ಅನುಕಂಪಕ್ಕಾಗಿ ದರ್ಶನ್ ಫೋಟೋ ರಿಲೀಸ್ ಆಯ್ತಾ? ಅಷ್ಟಕ್ಕೂ ದರ್ಶನ್ ಬೆಡ್ ಮೇಲೆ ಮಲಗಿರುವ ಫೋಟೋ ರಿಲೀಸ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಮಾದೇಶ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.